ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಜಾನಿ ಡಾರ್ಲಿಂಗ್, ಏನ್ ಮಧು ಇವತ್ತು ತುಂಬಾ ಪ್ರೀತಿ ತೋರಿಸ್ತಾ ಇದೀಯಾ? ಮಾತಕ್ ಬಗ್ಗಿಸ್ಬೇಕಾದ್ರೆ ಮಿಠಾಯಿ ತಿನ್ಸ್ಲೇಬೇಕಲ್ವಾ? ಅಂದ್ರೆ ನಾನೊಂದ್ ಕೆಲಸ ಹೇಳ್ತೀನಿ, ಪ್ಲೀಸ್ ಮಾಡಿ. ಇದನ್ನೇ ಮಾಡ್ತಿದ್ದೀನಂತೆ, ನೀನ್ ಹೇಳಿದನ್ ಮಾಡಲ್ಲ ಅಂತೀನಾ? ಅದೇನ್ ಹೇಳು. ಈ ತಕ್ಷಣ ಗಿರಿಜಾ ಹಾಸ್ಪಿಟಲ್ಗೆ ಹೋಗಿ. ಯಾಕೆ ಗಿರ್ಜಂಗ್ ಮಗು ಆಯ್ತಾ? ಅಯ್ಯೋ, ಗಿರಿಜಂಗೂ ಮಗು ಆಗಿದೆ, ಅವಳ ತಂಗಿ ಹರಿಣಿಗೂ ಮಗು ಆಗಿದೆ. ನನ್ನ ಫ್ರೆಂಡ್ ಸರೋಜ ಇದ್ದಾಳಲ್ಲ, ಅವಳ ಗಂಡಗೆ 3 ಬಾಟಲ್ ಬ್ಲಡ್ ಬೇಕಂತೆ. ಪ್ಲೀಸ್ ಹೋಗಿ ಕೊಟ್ಬಿಟ್ಟು ಬನ್ನಿ. ಮಧು ಏನ್ ಹೇಳ್ತಿದ್ಯಾ? ನನ್ನನ್ನ ತುಂಡ ಕತ್ರು ಸಾಕಿದ್ರು ನನ್ನ ಮೈಯಲ್ಲಿ ಸಿಗೋದು 2 ಬಾಟ್ಲು ರಕ್ತ, 3 ಬಾಟ್ಲು ರಕ್ತ ಎಲ್ಲಿಂದ ತಂದು ಕೊಡ್ಲಿ? ಜಾನಿ, ನಾಟಕ ಎಲ್ಲ ಸಾಕು. ನಿಮ್ ಬ್ಲಡ್ ಗ್ರೂಪ್ ಸರೋಜನ್ ಗಂಡನ್ ಬ್ಲಡ್ ಗ್ರೂಪ್ 2 ಒಂದೇ, ಅದಕ್ಕೆ ನಿಮ್ಗೆ ಕೇಳ್ತಿರೋದು. ಇಲ್ಲ ಮಧು, ಒಂದೇ ಒಂದು ತೊಟ್ಟ ರಕ್ತನೂ ನಾನು ಕೊಡಲ್ಲ. ಜಾನಿ, ಇಷ್ಟೊಂದು ಹಾರ್ಶ್ ಆಗ್ಬೇಡಿ. ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡೋ ಮನಸ್ಥಿತಿ ನಿಮಗಿಲ್ವಾ? 3 ಬಾಟಲ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 ಬಾಟಲ್ ಕೊಟ್ಬಿಟ್ಟು ಬನ್ನಿ. ಹೇಳುದ್ನಲ್ಲ ಮಧು, ಒಂದೇ ಒಂದು ತೊಟ್ಟ ರಕ್ತನೂ ನಾನು ಕೊಡಲ್ಲ. ಬರ್ತೀನಿ. ಪಾತ್ರೆಗಳು ಹಾಗೆ ಬಿದ್ದಿದೆ, ಇನ್ನೇ ಕಂಟಿನ್ಯೂ ಮಾಡ್ಕೋ. ಜಾನಿ. ಮಧುರ ಅವ್ರ ಯಾಕಪ್ಪ ಇದು? ಇಷ್ಟು ದಿನ ಜಿಂಕ ಮರಿತರ ಪಣ್ಣ ಅಂತ ನೆಕ್ಕ ಮಾತಾಡ್ತಿದ್ರು, ಇವತ್ತು ಹುಲ್ಲು ಮೇಯ್ದಿರೋ ಮೊಲ್ದ ಮರಿತರ ಕೂತ್ಬಿಟ್ಟಾರ. ಮಧುರ ಅವ್ರೆ ಗೌಡ್ರ, ನೀವ್ ಯಾವಾಗ ಬಂದ್ರಿ? ಹೋಗಿದ್ದಿರ್ತಾನೆ ಬರಕ್ಕ, ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಏನಂದ್ರೆ? ಅಲ್ಲ, ಇಷ್ಟು ಅಪ್ಪಿಗೆ ಯಾಕೆ ಕೂತಿದಾರಿ ಅಂದಿ? ಜಾನಿ ಮಾಡೋ ಕೆಲ್ಸಕ್ಕೆ ಬೇಜಾರಾಗದೆ ಇನ್ನೇನಾಗುತ್ತೆ? ಮಧುರವ್ರೆ, ಅಣ್ಣಪ್ಪನವ್ರು ಯಾನು ಮಾಡಿದ್ರು ಅಂತ ಹೇಳಿ ಅವ್ರನ್ನ ಎಲ್ಲಿ ಬೆಂಡೆತ್ಬೇಕು ಅಲ್ಲಿ ಬೆಂಡೆತ್ ಹಾಕ್ಬಿಡ್ತೀನಿ. ನನ್ ಮಾತಿಗೆ ಅವ್ರು ಬಗ್ತಿಲ್ಲ, ಇನ್ ನಿಮ್ ಮಾತಿಗೆ ಬಗ್ತಾರ? ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡೋ ಬುದ್ಧಿನೇ ಇಲ್ಲ ಅವ್ರಿಗೆ. ಮಧುರವ್ರೆ, ಸಹಾಯ ಮಾಡೋ ಗುಣ ಏನಿದ್ರು ಈ ಗೌಡ್ ವಂಶಕ್ಕೆ ಮಾತ್ರ ಇರೋದು, ಆ ನಾಲಾಯಕ ವಂಶಕ್ಕಿಲ್ಲ. ಜಾನಿಗೂ ಹೆಲ್ಪ್ ಮಾಡೋ ಗುಣ ಎಲ್ಲ ಇದೆ, ಅದು ನನ್ ಫ್ರೆಂಡ್ಸ್ ಅಂದ್ರೆ ಹಿಂದೇಟಾಗ್ತಾರ. ಮಧುರವ್ರೆ, ಈಗ ಅಣ್ಣಪ್ಪನವ್ರಿಂದ ಯಾನ್ ಕೆಲಸ ಆಗ್ಬೇಕಿತ್ತು ಹೇಳಿ, ನಾನೇ ಮಾಡ್ತೀನಿ. ಅದು ನನ್ನ ಫ್ರೆಂಡ್ ಗಂಡಂಗೆ ಬ್ಲಡ್ ಬೇಕಿತ್ತು. ರಕ್ತವಾ? ಹೌದು, ಯಾಕೆ ನಿಮ್ ಬಾಡಿಲಿ ಬ್ಲಡ್ ಇಲ್ವಾ? ಅದ ಮಧುರವ್ರೆ, ಆದ್ರೆ ಅವ್ರ ಬ್ಲಡ್ ಗ್ರೂಪೇ ಬೇರೆ, ನನ್ನ ಬ್ಲಡ್ ಗ್ರೂಪೇ ಬೇರೆ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಿ. ಗೌಡ್ರ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ. ಹಾಸ್ಪಿಟಲ್ ಅವರು ನಿಮ್ ಬ್ಲಡ್ ತಗೊಂಡು ಅವ್ರಿಗೆ ಬೇಕಾಗಿರೋ ಬ್ಲಡ್ ನ ರೀಪ್ಲೇಸ್ ಮಾಡ್ತಾರೆ. ಬೆತ್ತು ನಾನು ಹೇಳ ಬಿದ್ಮೇಲೆ ನೋಡ್ಕೊಳ್ಳೋಣ. ಬ್ಲಡ್ ಕೊಡ್ತೀರಾ ಇಲ್ವೋ? ಮಧುರವ್ರೆ, ಈ ಗೌಡ ಒಂದ್ಸತಿ ಕಮಿಟ್ ಆದ್ರೆ ಅವನ್ ಮಾತು ಅವನೇ ಕೇಳಲ್ಲ. ನಿಮ್ಮ ಮೇಲೆ ಅಭಿಮಾನಕ್ಕೋಸ್ಕರ ರಕ್ತದ ಒಳೆನೇ ಹರಿಸ್ಬಿಡ್ತೀನಿ. ಕೂಸು, ಇಲ್ಲೋಡು, ನಿಮ್ಮ ಅಣ್ಣ ಚಿಕ್ಕೋನಿರ್ಬೇಕಾದ್ರೆ ಬೋ ಕ್ಯಾಟ ಕಾಣಿಸ್ತಾರೆ. ಅದು ಕ್ಯಾಟ್ ಅಲ್ಲ, ಕ್ಯೂಟ್. ಹಿಡ್ದೆ ಚಾಡ. ನೀನು ಅಷ್ಟೇ ಸಾನೇ ಕ್ಯೂಟ್ ಆಗಿದ್ಯಾ. ಅತ್ಯಮ್ಮ, ನಮ್ಮಿಬ್ರಿಗಿಂತ ನೀವೇ ಸಾನೆ ಕ್ಯೂಟ್ ಆಗಿದ್ದೀರಾ. ಕೂಸು, ಒಂದ್ ಕೆಲಸ ಮಾಡವು, ನಿಂದು ಫೋಟೋಗಳನ್ನೆಲ್ಲ ತೆಗ್ಸಿ ಆಲ್ಬಮ್ ಮಾಡಿಡವು. ದೊಡ್ಡನಾದ್ಮೇಲೆ ನೋಡಕ್ಕಾಯ್ತದೆ. ಆಯ್ತು ಅತ್ಯಮ್ಮ. ನೋಡು. ಏನೋ ಭೂಪತಿ, ಆಟ ಆಡಕ್ ಹೋಗಿಲ್ವಾ? ನೀವು ಅಡ್ಗೆ ಮನೆ ಕೆಲಸ ಮುಗಿಸ್ಬರ್ಲಿ ಅಂತ ಕಾಯ್ತಾ ಇದೆ. ನಿಮ್ಗೆ ಚೊಂಬಾ? ಇಲ್ಲ, ಬಕೆಟ್ಗೆ ರಾಕೆಟ್ಟು. ನೋಡಿ ಪುಟ್ಟಮಲ್ಲಿ ಅವ್ರೆ, ಬಾಳೆಹಣ್ಣು ಎಷ್ಟು ಶಾರ್ಪ್ ಇದ್ದಾನೆ ಅಂತ ಈ ವಯಸ್ಸಿಗೆ ನನಗೆ ಎದುರು ಮಾತಾಡ್ತಾನೆ. ಚಂದನ್ ಅವ್ರೆ, ಹೆಂಗ್ ಸೆಂಟ್ರಲ್ ಕೊಡೋದು ಅಂತ ನಮ್ ಬಾಬು ನೋಡ್ ಕಲ್ತ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ, ಅದು ಸೆಂಟ್ರ್ ಅಲ್ಲ, ಕೌಂಟ್ರು. ಹಿಡಿದ್ರಿ ಜಾಡ. ಚಂದನ್ ಅವ್ರೆ, ಯಾನ ಬಂದದ್ದು? ಪುಟ್ಟಮಲ್ಲಿ ಅವರೇ, ನಿಮ್ ದರ್ಶನ ಮಾಡ್ಲಿಲ್ಲ ಅಂದ್ರೆ ಆ ದಿನ ಎಲ್ಲ ವೇಸ್ಟ್ ಅನಿಸ್ಬಿಡುತ್ತೆ. ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ನೀವು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ದಿನ ಹೆಂಗ್ ವೇಸ್ಟ್ ಆಯ್ತದೆ? ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದು ವೇಸ್ಟ್ ತಾನೆ? ಕೂಸು, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು. ಚಂದನ್ ಅವ್ರೆ, ನೀವು ಮಾತಾಡೋದ್ ನೋಡಿದ್ರೆ ಮುಂದೊಂದ್ ದಿನ ನನ್ನ ಹೆಸರಲ್ಲಿ ದೇವಸ್ಥಾನನೇ ಕಟ್ಟಿಸ್ಬಿಡ್ತೀರೇನೋ ಅನಿಸ್ತದೆ. ನೀವು ಒಪ್ಕೊಂಡ್ರೆ ಖಂಡಿತ ಕಟ್ಟಿಸ್ತೀನಿ ಪುಟ್ಟಮಲ್ಲಿ ಅವರೇ. ದೇವಸ್ಥಾನ ಕಟ್ಸಿ ಅದ್ರಲ್ಲಿ ಪೂಜೆ ಮಾಡಕ್ಕೆ ನಮ್ ಬಾಬಣ್ಣನೇ ಪೂಜಾರಿಯಾಗಿಡಿ. ಅವ್ರನ್ನೇನಾದ್ರೂ ಪೂಜಾರಿಯಾಗಿ ಇಟ್ರೆ 4 ದಿನದಲ್ಲಿ ದೇವಸ್ಥಾನ ಪಂಗ್ರ ಮಾಡ್ಕೊಂಡು ಹೋಗ್ಬಿಡುತ್ತೆ. ಮಾಯ್ಕಾರ ಏನಿದು ಅಪಸ್ವರ? ಅವ್ರು ಯಾವಾಗ ನಾದಸ್ವರ ನುಡ್ಸೋರೆ? ಅವ್ರ ಬಾಯಿ ಬಿಟ್ರೆ ಸಾಕು, ಬರೀ ಅಪಸ್ವರನೇ ನುಡ್ಸೋದು. ಕೂಸು, ನೀನ್ ಹೋಗಿ ಆಟ ಆಡ್ಕೊ, ನಾನು ಇವ್ ತಗೋ ಮಾತಾಡ್ತೀನಿ. ಹುಷಾರು ಅತ್ಯಮ್ಮ, ಇವರು ಯಾವಾಗ ಪಿಪಿ ಉತ್ತಾರೆ ಅಂತ ಗೊತ್ತಾಗಲ್ಲ. ಹಂಗೇನಾದ್ರು ಊದಿದ್ರೆ ಹೇಳಿ, ನಂಟೆ ಬರ್ಸ್ಬಿಡ್ತೀನಿ. ಸದ್ಯ ಪೀಡೆ ತೋಲುತ್ತು. ಏನಂದ್ರೆ? ಯಾವ್ದೋ ಆಲ್ಬಮ್ ನೋಡ್ತಿದ್ರಲ್ಲ, ಯಾವ್ದು ಅಂದೆ? ಅದು ನಾನು ಹೇಳೋದಕ್ಕಿಂತ ನೀವೇ ನೋಡಿ, ಆಗ ನಿಮ್ಗೆ ಗೊತ್ತಾಯ್ತದೆ. ತಕೊಳ್ಳಿ. ಪುಟ್ಟಮಲ್ಲಿ ಅವರೇ, ಈ ಫೋಟೋ ನೋಡ್ತಿದ್ರೆ ಗೊತ್ತಾಗುತ್ತೆ ಇದು ನೀವೇ ಅಂತ. ಈ ಫೋಟೋಲಿ ನೀವು ಹುಡುಗನ್ ತರ ಕಾಣ್ತಿದ್ದೀರಾ. ಅದು ಹುಡುಗನ್ ತರ ಅಲ್ಲ, ಹುಡುಗನೇ. ಪುಟ್ಟಮಲ್ಲಿ ಅವರೇ, ನೀವು ಹುಡುಗನ? ಚಂದನ್ ಅವ್ರೆ,
ಅದು ನನ್ನ ಫೋಟೋ ಅಲ್ಲ ನಮ್ಮ ಬಾಬಣ್ಣನ ಫೋಟೋ ಅನ್ನಿ. Oh God, ಇದು ಗೌಡ್ರ ಅವರೇ ರೀತಿ ಫ್ರಾಕ್ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ನಮ್ಮ ಬಾಬಣ್ಣಂಗೆ ಎಣ್ಣೆಕಲ್ ತರ ಡ್ರೆಸ್ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಇಷ್ಟ, ಅದಕ್ಕೆ ಪ್ರಾಕಕ್ಕೆ ಫೋಟೋ ತೆಗೆಸ್ಕೊಂಡವ್ರೆ ಅನ್ನಿ. ಅದು ಸಣ್ಣ ವಯಸ್ಸಲ್ಲಿ ಮಾತ್ರ ಇತ್ತಾ ಈಗಲೂ ಹಾಗೆ ಮುಂದುವರಿತಿದ್ಯಾ? ಚಂದನ್ ಅವ್ರೆ, ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ನಾನು ವಾಪಸ್ ತಗೋತೀನಿ. ಇವ್ರೆ ಕೆಲವೊಂದ್ಸಲ ಸಣ್ಣ ವಯಸ್ಸಲ್ಲಿ ಬಂದಿದ್ದು ಈಗಲೂ ಹಾಗೆ ಕ್ಯಾರಿ ಆಗ್ಬಿಡುತ್ತೆ, ಅದಕ್ಕೆ ಕೇಳಿದೆ. ಮಧುರ ಅವ್ರೆ, ಮಧುರ ಅವ್ರೆ, ಒಂದ್ ನಿಮಿಷ ಬಂದೆ ಗೌಡ್ರೆ. ಮಧುರ ಅವರು ಒಳಗ ನನಗೋಸ್ಕರ ಯಾನ ಮಾಡ್ತಾವ್ರೆ. ಅವ್ರು ಮಾಡೋದು ನಾನು ಎನ್ಸ್ಕೊಂಡ್ರೆ ನನ್ನ ಮೈಯೊಳಗ ಶೇಖ್ ಅಬ್ದುಲ್ಲಾ ಸೇರ್ಕೊಂಡು ಶೇಕ್ ಮಾಡ್ದಂಗೆ ಆಯ್ತದೆ. ಅಂತ ಸೀನೆಲ್ಲ ಬೇಡ ರಿಂಗ್ ಮಾಸ್ಟ್ರೆ. ನಿಮ್ಮ ಮೈಯಲ್ಲಿ ಸೇರಿಕೊಂಡಿರೋದು ಜಿಪ್ಪುಣ ಶೆಟ್ಟಿ ಹೊರತು ಶೇಖ್ ಅಬ್ದುಲ್ಲಾ ಅಲ್ಲ. ಐ ಲೈಕ್ ಇಟ್. ಕಲ್ಟಿವೇಟ್ರು ಮಧುರ ಅವ್ರ ಒಟ್ಟಿಗೆ ಯಾಕೆ ಬಂದೆ? ನಿನಗೇನಿಲ್ಲ ಕೆಲಸ? ನಾನು ಮಧುರ ಬಾಬಿಯನ್ನು ಹುಡುಕಿಕೊಂಡು ಬಂದದ್ದಲ್ಲ, ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು. ನನ್ನ ಯಾಕೆ ಹುಡುಕೊಂಡ್ ಬಂದೆ? ನಾನು ನಿನಗೆ ಮೆಣಸಿನ್ಕಾಯಿ ಬಜ್ಜಿ ಕೊಡ್ತೀನಿ ಅಂತ ಹೇಳಿದ್ನ. ಐ ಲೈಕ್ ಇಟ್. ನಮಗೆ ಮೆಣಸಿನಕಾಯಿ ಬಜ್ಜಿ ಅಂದ್ರೆ ಇಷ್ಟ ಅಲ್ಲ ಮಾಸ್ಟ್ರೆ. ನಮಗೆ ಎಂತ ಇದ್ರು ಡ್ರೈ ಜಾಮೂನ್. ರಸ್ತೆಯಲ್ಲಿ ಬರ್ಬೇಕಾದ್ರೆ ನೀವು ಒಟ್ಟರಾಸಿ ಬರ್ತಾ ಇದ್ದೀರಿ, ಅದಕ್ಕೆ ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಇಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿಂದ ಬರ್ತಾ ಇದ್ದೀರಾ? ಅದು ನಿಮ್ಮ ಅಜ್ಜಿ ತಿಥಿಗೆ ವಡೆ ತಟ್ಟಕ್ಕೆ ಹೋಗಿದ್ದಿ, ಮುಗಿಸ್ಕೊಂಡ್ ಬರ್ತಾವನಿ. ಐ ಲೈಕ್ ಇಟ್. ಅಂದ್ರೆ ನಿಮಗೆ ಒಡೆ ಕೂಡ ಮಾಡ್ಲಿಕ್ಕೆ ಬರ್ತದೆ. ಸತ್ಯಲ್ಲಿ ನೀವು ಎಲ್ಲಿಂದ ಬರ್ತಾ ಇದ್ದೀರಂತ? ರಕ್ತದಾನ ಮಾಡಕ್ ಹೋಗಿದ್ದಿ. ಶುಭ, ನೀವು ರಕ್ತದಾನ ಮಾಡಿದಿರಾ? ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಮತ್ತೊಬ್ಬರ ರಕ್ತವನ್ನು ಹೀರುವವರಲ್ಲದೆ ರಕ್ತ ಕೊಡುವ ಜಾತಿಯ? ಕಲ್ಟಿವೇಟ್ರು ಹಲಸಿನಣ್ಣ ನೋಡಿ ಹೊರಟು ಅನ್ಕೊಳ್ಳೋದು ನಿನ್ನ ತಪ್ಪು. ಅದನ್ನು ಎಡೆದ್ಬಿಟ್ಟು ತೊಳನ ಬಾಯಿಗೆ ಹಾಕೊಂಡಾಗಲೇ ಅದರಲ್ಲಿರೋ ಮಜಾ ಗೊತ್ತಾಗೋದು. ನಾನು ಒಂಥರ ಹಲಸಿನಣ್ಣಿದ್ದಾಗ ಬಲಗೈಲಿ ಮಾಡಿರೋ ಕೆಲಸ ಎಡಗೈಗೆ ಗೊತ್ತಾಗಲ್ಲ. ಐ ಲೈಕ್ ಇಟ್. ಓಯ್, ನಾನು ನಿಮ್ಮನ್ನ ನಂಬರ್ 1 ಜಿಪ್ಪುಣ ಓಟ್ಲ ಮನುಷ್ಯ ಕಾಗೆ ಪಾರ್ಟಿ ಅಂತ ತಿಳ್ಕೊಂಡಿದ್ದೆ. ಆದರೆ ನೀವು ರಕ್ತದಾನ ಮಾಡಿರೋ ವಿಷಯ ಕೇಳಿ ಕಂಡಪಟ್ಟೆ ಖುಷಿ ಆಗ್ತಾ ಉಂಟು. ಐ ರಿಯಲಿ ಲೈಕ್ ಇಟ್. ಪೋಲಿ ಇದೆಂತ ಈ ನಮ್ಮನೆ ರಿಯಾಕ್ಟ್ ಮಾಡ್ತಿದ್ದೀರಾ? ಅದೆಲ್ಲ ನಿನಗೆ ಹಾಕೂಡ, ಸುಮ್ಮನೆ ಇಲ್ಲಿಂದ ಹೋಗೋ. ಐ ಲೈಕ್ ಇಟ್. ಇದು ರಿಂಗ್ ಮಾಸ್ಟರ್ನ ಸ್ಟೈಲ್ ಅಂದ್ರೆ ಪೋಲಿ. ಐ ಡೋಂಟ್ ಲೈಕ್ ಇಟ್. ಇದೇನಪ್ಪ ಇದು? ನನ್ನ ಕೈಗಳು ಹಿಂಗಾಡ್ತಾವೆ. ಸಾರಿ ಗೌಡ್ರೆ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ತೊಂದರೆ ಇಲ್ಲ ಬಿಡಿ ಮಧುರ ಅವರೇ, ನೀವು ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳಿರಿ? ಇದೇನ ಇದು ಹೊಸ ಬಳೆಗಳು ತಕೊಂಡ್ಬಿಟ್ಟಿದಾರಿ? ಇಲ್ಲ ಗೌಡ್ರೆ, ನಮ್ಮ ಮತ್ತೆ ಜಾತ್ರೆಯಲ್ಲಿ ತಗೊಂಡ್ರಂತೆ, ಕೊರಿಯರ್ ಮಾಡಿದ್ದಾರೆ. ಮಧುರ ಅವರೇ, ನೀವು ಹೇಳ್ದಂಗೆ ರಕ್ತದಾನ ಮಾಡ್ಬಿಟ್ಟು ಬಂದು. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ನಿಮ್ಮಂತವ್ರು ಇರೋದ್ರಿಂದನೇ ಇನ್ನು ಭೂಮಿಲಿ ಮಳೆ ಬೆಳೆ ಆಗ್ತಾ ಇರೋದು. ಎಷ್ಟ್ ಬಾಟಲ್ ರಕ್ತ ಕೊಟ್ರಿ? 3. ಓ ಮೈ ಗಾಡ್, 3 ಬಾಟಲ್ ರಕ್ತ ಕೊಟ್ರ? ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೌಡ್ರೆ. ಯು ಆರ್ ರಿಯಲಿ ಗ್ರೇಟ್. ನೀವು ಅಂದ್ರೆ ನನ್ನ ಘಟದಲ್ಲಿರೋ ರಕ್ತನೆಲ್ಲ ಕೊಟ್ಬಿಡ್ತೀನಿ ಕಂಬುಡಿ. ಏನಂದ್ರೆ? ಮಧುರ ಅವರೇ, ನಿಮ್ಮ ಕೈಲಿರೋ ಬಳಗಳು ಶಾನೆ ಪಸಂದಾಗವ. ಒಂದೇ ಒಂದ್ಸತಿ ಹಾಕೊಂಡು ತೋರಿಸ್ಬಿಡಿ, ನಾನು ನೋಡಿ ಖುಷಿ ಪಡ್ತೀನಿ ಎಂದಿ. ಇದೇನಿದು ಗೌಡ್ರೆ, ನಿಮ್ ಕೈನ ಈ ರೀತಿ ಮಾಡ್ತಿದ್ದೀರಾ? ಅದು ರಕ್ತ ಕೊಟ್ಬಿಟ್ಟು ಬಂದಲ್ಲ ಮಧುರ ಅವ್ರೆ, ಕೈ ಹಿಡ್ಕೊಂಬಿಟ್ಟದೆ, ಬಿಡ್ಲಿ ಅಂತ ಹಂಗೆ ಮಾಡ್ದು. ಮಧುರ ಅವ್ರೆ, ಎಣ್ಣೆ ಇಕ್ಳಿಗೆ ಬಳ ಕುಂಕುಮ ಹೂವು ಅಂದ್ರೆ ಲಕ್ಷಣ ಅಲ್ವಾ? ಪರವಾಗಿಲ್ಲ ಗೌಡ್ರೆ, ನಿಮ್ಗೂ ಹೆಣ್ಮಕ್ಳು ಭಾವನೆಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಇತ್ತೀಚೆಗೆ ಯಾಕೋ ಶಾನೆ ಅರ್ಥ ಆಗಿ ಶುರು ಆಗ್ಬಿಟ್ಟದ ನೀ. ಇದೇನಿದು ಗೌಡ್ರೆ, ನೀವು ನನ್ನ ಬಳೆಗಳನ್ನ ಹಾಕೊಂಡಿದ್ದೀರಾ? ಅದು ಮಧುರ ಅವರೇ, ಬಳೆಗಳು ನನಗೆ ಆಯ್ತದ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ದಿಟ ಹೇಳ್ಬೇಕು ಅಂದರೆ ಈ ಬೆಳ್ಳಿ ಬಳೆಗಿಂತ ಈ ಗಾಜಿನ ಬಳೆ ಶಾನೆ ಪಸಂದಾಗಿ ಕಾಣ್ತದೆ. ಗೌಡ್ರೆ, ಇವತ್ತು ನೀವು ಯಾಕೋ ಒಂಥರ ಬಿಹೇವ್ ಮಾಡ್ತಿದ್ರ. ಫಸ್ಟ್ ಆ ಬಳೆಗಳನ್ನ ಬಿಚ್ಕೊಡಿ. ಆಯ್ತು. ಮಧುರ ಬರ್ತಾ ಇಲ್ಲ. ಗೌಡ್ರೆ,
ಈ ಬಳೆಗಳನ್ನ ನಮ್ಮ ಅತ್ತೆ ನಂಗೋಸ್ಕರ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಪ್ಲೀಸ್ ತೆಗಿಯಕ್ ಟ್ರೈ ಮಾಡಿ. ಆಯ್ತು, ನೋಡ್ತೀನಿ. ಗೌಡ್ರ, ನೀವ್ ಮನೆಗೆ ಹೋಗಿ ಫಸ್ಟ್ ರೆಸ್ಟ್ ಮಾಡಿ. ಇವತ್ತು ಯಾಕೋ ಹುಡುಗಿ ಆಡ್ದಂಗ ಆಡ್ತಿದ್ದೀರಾ. ಆಯ್ತು ಮಧುರವ್ರೆ, ಬರ್ತೀನಿ. ಮಧುರವ್ರೆ, ನೀವು ಹಿಂಗೆ ಜೀವನ ಪೂರ್ತಿ ನಗ್ತಾನೇ ಇರಬೇಕು. ನಿಮ್ ತಮ್ಮ ಮಾತಾಡ್ತಾ ಇದ್ರೆ ಸಾನೆ ಖುಷಿ ಆಯ್ತದೆ ಅನ್ನಿ. ನಿಮಗೂ ಖುಷಿ ಆಗ್ಬೇಕು ಅಂತ ತಾನೇ ನಾನು ನಿಮ್ಗೆ ಛತ್ರ ಆಗ್ತಿರೋದು. ಯಾರಂದ್ರಿ? ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತೀನಿ. ನಮ್ ಬಾಬಣ್ಣನೂ ಅಷ್ಟೇ, ನಾ ಖುಷಿಯಾಗಿರ್ಬೇಕು ಅಂತ ಏನೇನೇ ಹೇಳಿ ನಗಿಸ್ತಾನೆ ಇರ್ತಾರೆ. ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮರ ನಗ್ಸಕ್ ಬೇರೆ ಬರುತ್ತಾ? ಏನಿದು ಅಪಸ್ವರ? ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ವಾಪಸ್ ತಗೋತೀನಿ. ಉತ್ಮಲಿ ಅವರೇ, ನನ್ಗನ್ಸುತ್ತೆ ನಿಮ್ಮ ಬಾಬಣ್ಣ ಚಿಕ್ಕ ವಯಸ್ಸಲ್ಲಿ ಹುಡುಗಿ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದಾರಲ್ಲ, ಅದನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ, ಆ ಹುಡುಗಿ ಗುಣ ಅವರಲ್ಲಿ ಇನ್ನೂ ಹಾಗೆ ಇದೆಯೇನೋ ಅಂತ. ಹಂಗೇನು ಇಲ್ಲ, ನಮ್ ಬಾಬಣ್ಣ ಸಾನೆ ಪಾಂಪ್ಲೆಟ್ ಮ್ಯಾನ್. ಉತ್ಮಲಿ ಇರೋದು ಪಾಂಪ್ಲೆಟ್ ಮ್ಯಾನ್ ಅಲ್ಲ, ಕಂಪ್ಲೀಟ್ ಮ್ಯಾನ್. ಹಿಡಿದ್ರೆ ಚಾಡ. ಬಾಬಣ್ಣ, ಯಾನ ಇದು ಹೆಂಗಸ್ತರ ನಡ್ಕ ಬರ್ತಾ ಇದೀರಿ? ಯಾರೋ ಸರಿಯಾಗಿ ಸೊಂಟ ಮುರಿದಿರ್ಬೇಕು, ಅದಕ್ಕೆ ಹೇಗೆ ಬರ್ತಿದ್ದಾರೆ. ನೀವು ಅನ್ಕೊಂಡಂಗೆ ಏನೂ ಆಗಿಲ್ಲ. ಅದು ರಕ್ತದಾನ ಮಾಡಿದ್ನಲ್ಲ, ಡಾಕ್ಟ್ರು ಕೊಟ್ಟು ಇಂಜೆಕ್ಷನ್ ಇಂದ ಸೊಂಟ ಹಿಡ್ಕೊಂಡ್ಬಿಟ್ಟದೆ. ಅದು ಬಿಟ್ಬಿಡ್ಲಿ ಅಂತ ಈ ಥರ ನಡ್ಕೊಂಬಂದು. ಬಾಬಣ್ಣ, ರಕ್ತದಾನ ಮಾಡಿದ್ರಿಯಾ? ಇದನ್ ಕೇಳಿ ನಂಗೆ ಸಾನೆ ಖುಷಿ ಆಯ್ತು ಅನ್ನಿ. ಜಂದನವ್ರೆ, ನೋಡಿದ್ರಿಯಾ ನಮ್ ಬಾಬಣ್ಣ ಎಂತ ಮೆಂಟ್ಲು ಮ್ಯಾನ್ ಅಂತ? ಆಮೇಲೆ ಪುಟ್ಮಲ್ಲಿ ಅದು ಮೆಂಟಲ್ ಮ್ಯಾನ್ ಅಲ್ಲ, ಜೆಂಟಲ್ ಮ್ಯಾನ್. ಹಿಡಿದ್ರೆ ಚಾಡ. ಪುಟ್ಮಲ್ಲಿ ಅವರೇ, ಈಗ ತಾನೇ ನಮ್ಮ ಬಾಬಣ್ಣ ಕಂಪ್ಲೀಟ್ ಮ್ಯಾನ್ ಅಂತಿದ್ರಿ, ಇವ್ರು ಆಡ್ತಿರೋದು ನೋಡಿದ್ರೆ ಅನ್ಕಂಪ್ಲೀಟ್ ಮ್ಯಾನ್ ತರ ಕಾಣಿಸ್ತಿದೆ. ಅದ್ ಹಂಗಲ್ಲ ಚಂದನವ್ರೆ, ನಾನು ಆಗ್ಲೇ ಹೇಳುದ್ನಲ್ಲ ನಮ್ ಬಾಬಣ್ಣ ನಗ್ಸಕ್ಕೆ ಏನೇನೋ ಮಾಡ್ತಿರ್ತಾರೆ ಅಂತ, ಅದಕ್ಕೆ ಹಂಗ್ ಮಾಡ್ತಾವ್ರೆ ಅಲ್ವಾ ಬಾಬಣ್ಣ? ಸೊಂಟ ಉಳ್ಕಿರೋದು ಓಕೆ, ಈ ರೀತಿ ಕೈ ಆಡ್ಸೋದ್ಯಾಕೆ? ಕೈ ಉಳ್ಕಿದ್ಯಾ? ನಾನು ಆಗ್ಲೇ ಹೇಳಿಲ್ವಾ ನನ್ ನಗ್ಸಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ? ಆಮೇಲೆ ಪುಟ್ಮಲ್ಲಿ ಇವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀವು ಸುಮ್ಮನಿರು. ಪುಟ್ಮಲ್ಲಿ ಅವ್ರೆ, ನನ್ಗನ್ಸುತ್ತೆ ಇದು ತಮಾಷೆ ಅಲ್ಲ, ನಿಮ್ ಜೀವನಕ್ಕೆ ಮೆಟ್ಕೊಂಡಿರೋ ಅಮಾವಾಸ್ಯೆ ಅಂತ. ಯಾವುದಕ್ಕೂ ಒಂದ್ಸಲ ಕಂಪ್ಲೀಟ್ ಆಗಿ ಡಾಕ್ಟರ್ ಹತ್ರ ಸ್ಕ್ಯಾನ್ ಮಾಡಿಸ್ಬಿಡಿ. ಹೋಗಿ ಎಣ್ಣೆಪ್ಪನವ್ರೆ, ಯಾಕೆ ನಮ್ಮ ಜೀವನದಲ್ಲಿ ನಿಮ್ಗೆ ಅವಳು ಎಣ್ಣೆಗೆ ಬರ್ತಾ ಇದ್ದೀರಾ? ಪುಟ್ಮಲ್ಲಿ ಅವ್ರೆ, ನಾನು ಇನ್ನು ಬರ್ತೀನಿ. ಬಾಬಣ್ಣ, ಯಾಕೆ ಹಿಂಗ್ ನಡ್ಕೊತಾ ಇದ್ದೀರಿ? ಹೆಂಗ್ ನಡ್ಕತಾ ಇದ್ದನು? ನೀನೇ ನನ್ನ ಸರಿಯಾಗಿ ನೋಡ್ಕೊತಾ ಇಲ್ಲ. ಮದ್ವೆ ಆದಾಗಿಂದ ನಿಮ್ಮನ್ನ ನೋಡ್ತಾನೆ ಅವನಿ, ಇನ್ನೇ ನಾನು ನೋಡೋದು. ಇಲ್ಲಿ ಗಂಟ ಬಾಬಣ್ಣ ತರ ಆಡ್ತಾ ಇದ್ರಿ, ಇವತ್ತು ಯಾಕೋ ಬಾಬಕ್ಕನ್ ತರ ಆಡ್ತಾ ಇದ್ದೀರಿ. ಕೊಂಗಳಿ ಮಲ್ಲಪ್ಪ, ರಕ್ತ ಕೊಟ್ಬಿಟ್ಟು ಬಂದ್ಮೇಲೆ ಎಲ್ಲ ಬದಲಾವಣೆ ಆಗದೆ ಅನ್ನಿಸ್ತಾ ಇದೆ. ನಿಂಚಾಗ್ದಾಗ ನಿಲ್ಲಕ್ಕಾಯ್ತಾ ಇಲ್ಲ, ಓಡಾಡಬೇಕು ಅನ್ಸುತ್ತೆ, ಕೈನ ಅಳ್ಳಾಡಿಸ್ಬೇಕು ಅನ್ಸುತ್ತೆ, ರಕ್ತನ ಪಟ ಪಟ ಅಂತ ಬಡಿಬೇಕು ಅನ್ಸುತ್ತೆ. ಯಾನ್ ಮಾಡೋದು? ಗೌಡ, ಹಾಂ ಗೌಡ, ಏನಯ್ಯ ನೀನು ಇಲ್ಲಿ ಕೂತಿದ್ಯಾ? ಅಲ್ಲಿ ನೋಡಿದ್ರೆ ನಿನ್ನ ಹೆಂಡತಿ ಅಶೋಕ್ ಒಂದಲ್ಲಿ ಸೀತೆ ಕುಳಿತಂಗೆ ಒಬ್ಳೇ ಕೂತ್ಕೊಂಡು ಗೊಳೋ ಅಂತ ಹೇಳ್ತಿದ್ದಾಳೆ. ಏನಾಯ್ತು ನಿನಗೆ? ಏನಾಗಿದ್ದು? ನೆಟ್ಟಿಗೆ ಆಮೇಲೆ ಏನ್ ನೆಟ್ಟಿಗೆ ಇದೆಯಾ? ಅಲ್ಲ, ಸಿಂಹ ಗರ್ಜಿಸಿದ್ರೆ ಇಡೀ ಕಾಡೆ ಗಡಗಡ ಅಂತ ನಡಗತ್ತೆ, ಗೌಡ ಗರ್ಜಿಸಿದ್ರೆ ಇಡೀ ನಾಡಿಗೆ ನಾಡೆ ಗಡಗಡ ನಡಗತ್ತೆ ಅಂತಿದ್ದವನು ಈ ತರ ಒಳ್ಳೆ ಅಕ್ಕಯ್ಯಮ್ಮನ ತರ ಆಡ್ತೀಯಲ್ಲ, ಏನಾಯ್ತು? ಅದು ಯಾಕೋ ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟದೆ, ಅದಕ್ಕೆ ಹಿಂಗ್ ಕೂತಿದ್ದಿ. ಎಲ್ಲಿ ಕೈ ಕೊಡು, ಕೊಡೋ. ಲೇ, ಅದ್ಯಾಕೋ ಫಸ್ಟ್ ನೈಟಲ್ಲಿ ಹೆಂಡ್ತಿ ನಾಚ್ಕೊಂಡಂಗೆ ನಾಚ್ಕೋತೀಯಲ್ಲ? ನಾನೇನು ಬೇರೆಯವನಲ್ಲ, ಕೊಡೋ ಕೈನ. ನಾನು ಹೇಳೋದು ಭವಿಷ್ಯ, ಇವನು ಎಡಗೈನ ತೋರಿಸ್ಬಿಟ್ಟ, ಬಲಗೈ ಕೊಡೋ. ಲೇ, ಸರಿ ತೋರಿಸೋ. ನಾನು ತೋರ್ಸೋದೆ ಹೀಗೆ, ನೋಡಿದ್ರೆ ನೋಡಿಲ್ಲ ಅಂದ್ರು ಹೊರಡಿ. ಯಾಕೋ ಹೀಗಾಗ್ತೀಯ?
ನೀನು ಹೀಗೆ ಆಡ್ತಿರೋದ್ರಿಂದ ಪಾಪ ನಿನ್ನ ಹೆಂಡತಿ ಮನಸ್ಸು ತುಂಬ ನೋವಾಗತ್ತೆ ಕಣೋ. ಸರಿಯಾಗಿ ತೋರಿಸು, ಕೊಡಲಿ ಕೊಡಲಿ. ಚೆನ್ನಾಗಿದ್ದು ನಿನ್ನ ಗ್ರಹಗತಿಗಳ ಪ್ರಕಾರ ರಾಹು ಕೇತುಗಳೆಲ್ಲ ಒಂದೇ ರೂಮಲ್ಲಿ ಕುತ್ಕೊಂಡು ವಿಲೆ 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 ಅಂತ ಒದ್ದಾಡ್ತಾ ಇದ್ದಾರೆ. ನಾನು ನೀವು ಸಿಗಾಕೊಂಡು ಒದ್ದಾಡ್ತೀವಲ್ಲ ಹಂಗೆ. ಐನವ್ರೆ, ನಮ್ಮ ಹಟ್ಟಿಲಿ ರಾಹು ಕೇತು ಶನಿ ಯಾವುದೂ ಇಲ್ಲ. ಇರೋದು ನಾನು, ನನ್ನ ಹೆಂಡ್ರು, ನನ್ನ ತಮ್ಮ. ಅಯ್ಯೋ ದಡ ದಡ ದಡ, ನಾನು ಹೇಳ್ತಿರೋದು ಮನುಷ್ಯರ ಬಗ್ಗೆ ಅಲ್ಲ, ಗ್ರಹಗಳ ಬಗ್ಗೆ. ಇದೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ನೀನೊಂದು ರುಂಡ ಹೋಮ ಮಾಡಿಸ್ಬೇಕು. ಆ ಥರದ್ದು ಒಂದು ಹೋಮ ಇದ್ದದ, ಅದು ಮಾಡ್ಸೋರಿ ಅನ್ನದ್ದು. ಈ ರುಂಡ ಹೋಮದ ವಿಶೇಷ ಏನಪ್ಪಾ ಅಂತಂದ್ರೆ, ಈಗ ನೀ ಕೈ ಕಾಲು ಎಲ್ಲಾಡ್ತಿದ್ಯಲ್ಲ, ಅದೆಲ್ಲ ನೆಟ್ಗಾಗಿ ಮೊದಲನ ಹಾಗೆ ಆಗ್ಬಿಡಿದ್ಯಾ. ಐನವ್ರೆ ಪ್ಲೀಸ್, ಹಿಂಗೆಲ್ಲ ಮಾತಾಡೋದ್ರೆ ಹೊಂಟು ಬಿಡಿ. ಗೌಡ್ರೆ, ನೀವು ರಕ್ತ ಕೊಟ್ರಂತೆ? ಯಾಕೆ, ನಿನಗೂ ಬೇಕಾಗಿತ್ತ? ಕೊಡ್ಸೋಣ. ನನಗ್ ಬೇಕಾಗಿಲ್ಲ. ಗೌಡ್ರು ರಕ್ತ ಕೊಟ್ರು ಅಂದ್ರೆ ನಂಬಕ್ಕೆ ಆಗ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತು ಪೋಲಿ, ನೀನೇ ನನ್ನ ನೋಡೋದು. ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ ಗೌಡ್ರೆ? ನಿಮ್ಮಲ್ಲಿ ಏನೋ ಬದಲಾವಣೆ ಆಗಿದೆ. ಏನೋ ಬದಲಾವಣೆ ಅಲ್ಲ, ಎಲ್ಲಾನು ಬದಲಾವಣೆ ಆಗೋಗಿದೆ. ಆ ಬದಲಾವಣೆ ನಾವು ಬದಲಾಯಿಸಕ್ಕ ತಾವು ಬಂದಿರೋದು. ನಿನ್ ತಲೆಯಲ್ಲಿ ಕೂದಲಿಲ್ಲ ಅಂತ ತಿಳ್ಕೊಂಡಿದ್ದೆ. ತಲೆ ಒಳಗೆ ಬುದ್ಧಿನೂ ಇಲ್ಲ, ನಿನ್ನ ರಟ್ಟಲ್ಲಿ ಶಕ್ತಿನೂ ಇಲ್ಲ. ಹಂಗೆ ಹೇಳ್ಬೇಡಿ ಶಾಸ್ತ್ರಿಗಳೇ, ಇದು ತೋಳಲ್ಲ, ತೊಲೆ ತೊಲೆ. ಬೇಕಾದ್ರೆ ಹೇಳಿ, ನಿಮ್ಗೊಂದು ಪಂಚ್ ಕೊಡ್ತೀನಿ. 12 ವರ್ಷ ಅಂಗ ಸಾಧನೆ ಮಾಡಿ ಅಜ್ಜನನ್ನು ಮಲ್ಲಯುದ್ಧಕ್ಕೆ ಕರೆದಂತೆ ನನ್ನ ಮೇಲೆ ಪಂಚ್ ಮಾಡಿದ್ರೆ ಏನೋ ಪ್ರಯೋಜನ? ಲೇ, ನಾನೇನು ಸಾಮಾನ್ಯತೆ ತಿಳ್ಕೊಂಬಿಟ್ಟೇನು? ನಾನು ನನ್ನ ವಯಸ್ಸಿನಲ್ಲಿ ಸಾಕಷ್ಟು ಪಂಚ್ ಮಾಡಿದ್ನ. ಅದಕ್ಕೆ ಅಲ್ವಾ ಈಗ ಪಂಚ ಉಟ್ಕೊಂಡು ಓಡಾಡ್ತಾ ಇರೋದು. ತು ಪೋಲಿ, ಯಾರ ಮುಂದೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ನಿಮ್ಮಿಬ್ರಿಗೂ ಹೊಸಿನೂ ಕಾಮನ್ ಸೆನ್ಸೇ ಇಲ್ಲ. ಲೇ ಗೌಡ, ನಮಗೆ ಸೆನ್ಸ್ ಚೆನ್ನಾಗಿದೆ, ನೀನೇ ನಾನ್ ಸೆನ್ಸ್ ಥರ ಆಡ್ತಾ ಇರೋದು. ಲೋ, ನೀನು ಮೊದಲು ರುಂಡ ಹೋಮ ಮಾಡಿಸು, ಆಮೇಲೆ ಮುಂಡ ತಾನಾಗಿ ಸರಿಯೋದು. ಶಾಸ್ತ್ರಿಗಳೇ, ಎಲ್ಲದಕ್ಕೂ ಹೋಮ ಮಾಡಿಸ್ತಿರಲ್ಲ, ನನಗೆ ರೋಮ ಬರಕ್ಕೂ ಯಾವ್ದಾದ್ರು ಹೋಮ ಇದೆಯಾ? ನಿಮ್ಮ ತಲೆ ರೋಮ ಬಂದು ರೋಮ್ಗೆ ಹೋಗಿ ಡ್ಯಾನ್ಸ್ ಮಾಡಬೇಕಾಗಿದ್ದೇನೆಯ? ಮೊದಲು ಮಾಡೋ ಕೆಲಸ ಮಾಡು, ಎಲ್ಲ ಸರಿ ಹೋಗುತ್ತೆ. ಏ ಕೆಕ್ಕಬುಲ್ಲ, ನೋಡ್ದ ನಮ್ಮ ಐನವ್ರು ಎಷ್ಟು ಬುದ್ಧಿ. ನೀ ಮೈ ಮುಟ್ಟು ಮಾತಾಡಬೇಡ ಕಣಯ್ಯ, ದೂರ ಕೂತ್ಕೊಂಡೇ ಮಾತಾಡು. ಶಾಸ್ತ್ರಿಗಳೇ, ಅಪ್ಪ, ನಾನು ಟೀ ಅಂಗಡಿ ಹತ್ರ ಇರ್ತೀನಿ, ಬಂದ್ಬಿಡಿ. ಹೌದೌದು, ನಿನ್ ಟೀ ದುಡ್ಡು ಕೊಡೋದಕ್ಕೆ ನಾನು ಅಲ್ಲಿಗೆ ಬರಬೇಕು. ಹೋಗಯ್ಯ ಸುಮ್ಮನೆ. ಏನಪ್ಪ, ಹೋಮದ ವಿಚಾರದಲ್ಲಿ ಕೊನೆಗೆ ಏನು ನಿರ್ಧಾರ ಮಾಡಿದೆ? ಐನವ್ರೆ, ನನಗೆ ಏನಾಗಿದ್ದು ಅಂತ ನಾವು ಹೋಮ ಮಾಡಿಸ್ಬೇಕು. ನಾನು ಚಂದಾಗಿ ಅವನಿ. ಇನ್ನೊಂದ್ಸತ ಏನಾದ್ರು ಹೋಮ ಗೀಮ ಮಾಡಿಸು ಅಂದ್ರೆ ಮಲ್ಗಾಪುರದೊಳಗೆ ವಿಷಯನ ಕನಕಪುರದೊಳಗೆ ಹೇಳ್ಬಿಡ್ತೀನಿ. ಪಾಪ ಕೊಂಡದು. ಹೋಗಿ 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 ಅಲ್ಲಿಗೆ ಬರ್ತಾನೆ. ಲೇ, ನೀನು ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ಕಣೋ. ಮೇರೆ ಮೌಲ ಬುಲ್ಲ ಮೇರೆ ದೀನ ಚನ್ನ ಮೇರೆ ಮೌಲ ಬುಲ್ಲ. ಹೋಗಿ ಹೋಗಿ, ನೀವು ಹೇಳ್ದಟ್ಕಲ್ಲ ನಾ ಉದ್ಧಾರ ಆಗಲ್ವಾ? ನಾನು ಉದ್ಧಾರ ಆಗಿರೋದೇ ಸಾಕು. ಯಾಕಪ್ಪ ಇದು? ಹಲೋ, ಹೇಳಿ ಡಾಕ್ಟ್ರೆ. ಹ್ಮ್ ಹ್ಮ್ ಹಾ ಹಾ 15ನೇ ನಂಬರ್ ಬೆಡ್ಡಲ್ಲಿ ಹಾರ್ಮೋನ್ ಕಡಿಮೆ ಆಗಿರೋ ಹೆಂಗ್ಸಿದ್ಲು. ಅವಳಿಗೆ ಕೊಡ್ಬೇಕಾಗಿರೋ ಇಂಜೆಕ್ಷನ್ನ ಮಿಸ್ ಆಗಿ ನನಗೆ ಕೊಟ್ಬಿಟ್ರ. ನೋ, ಎಂತ ಕೆಲಸ ಮಾಡ್ಬಿಟ್ರಿ ಡಾಕ್ಟ್ರೆ. ಸಿಮ್ಮು ಥರ ಗರ್ಜಿಸ್ಕೊಂಡು ಓಡಾಡ್ತಾ ಇದ್ದವನ್ನ ಜಿಂಕೆ ಥರ ಮೂಲೆಯಲ್ಲಿ ನಿಂತ್ಕೊಂಡು ನೋಡಂಗೆ ಮಾಡಿಬಿಟ್ರಲ್ಲ. ಐ ಹೇಟ್ ಯು. ಶಂಕರೇಶ್ವರ, ನಾ ಯಾನ್ ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಬಿಟ್ಟಪ್ಪ. ಆ ಡಾಕ್ಟ್ರ್ ಇದ್ದಾರೆ, ರಿವರ್ಸ್ ಇಂಜೆಕ್ಷನ್ ಕೊಟ್ಬಿಟ್ಟಾರೆ. ಅದು ಸರಿ ಹೋಯ್ತದ ಇಲ್ವೋ ಅಂತ ಅವ್ರಿಗೆ ಅನುಮಾನ. ಈಗ ನಾ ಯಾನ್ ಮಾಡಲಿ? ಬಾಬಣ್ಣ, ಇಲ್ಲಿ ನಿಂತ್ಕೊಂಡು ಯಾರು ನೋಡ್ತಾ ಇದ್ದೀರಿ? ಕಿಟಕಿ ದಂಡ ನಿಂತ್ಕೊಂಡು ಯಾರು ನೋಡಕ್ಕದ್ದು? ಆಚೆ ಪ್ರಕೃತಿ ಸೌಂದರ್ಯನ ಸವಿತಾವ್ನಿ. ಅಯ್ಯ, ಇಲ್ಲಿ ನಿಂತ್ಕೊಂಡು ಯಾಕೆ ಸೌದಿರಿ? ಆಚೆನೆ ಹೋಗಿ ಸವಿಬೋದಿತ್ತಲ್ಲ. ಬಾಬಣ್ಣ, ನಿಮ್ಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡಿಬಿಡಿ, ಬನ್ನಿ ಕೊಡ್ತೀನಿ. ನನಗೆ ಯಾನು ಬೇಡ, ನನಗೆ ಯಾನು ತಿನ್ನೋ ಮನ್ಸು ಇಲ್ಲ, ಯಾನ್ ಮಾಡೋ ಮೂಡ ಇಲ್ಲ. ಬಾಬಣ್ಣ, ಆಗಿಂದ ನೋಡ್ತಾವ್ನಿ ಆಚರ್ಗೆ ತಿರಿಕ ಮಾತಾಡ್ತಾ ಇದ್ದೀರಲ್ಲ, ಹೊಸ ಈಚರ್ಗೆ ತಿರಿಕಳಿ. ಬೇಡ, ನನಗೆ ಮುಖ ತೋರ್ಸಕ್ ನಾಚಿಕೆ ಆಯ್ತದೆ. ಬಾಬಣ್ಣ, ಯಾನ್ ಮಾತು ಅಂತ ಆಡಿರಿ? ಗಂಡು ನೋಡಿ ಹೆಂಡತಿ ಆದವಳು ನಾಚಿಕಬೇಕು, ಅದ್ಬಿಟ್ಟು ನೀವು ನನ್ನ ನೋಡಿ ನಾಚಿಕತೀನಿ ಅಂತೀರಲ್ಲ, ತಿರ್ಗಿ ಈ ಕಡೆ. ಬೇಡ, ನಾ ಎವಳ ಮಾತು ಕೇವಳು ಪುಟ್ ಮಾಡಿ. ಬಾಬಣ್ಣ, ನೀವು ಈ ಕಡೆ ತಿರ್ಕೋ ಗಂಟೆ ನಾನು ಆಚೆ ಹೋಗಲ್ಲ. ನೀವು ತಿರುಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ.
ಅಕ್ಕ ತಗೊಳ್ಳಿ, ನೀವು ಹೇಳಿದ ತರಕಾರಿನೆಲ್ಲ ತಂದೀವನಿ. ನನಗೆ ಈ ರೀತಿ ತರಕಾರಿ ತಂದ್ಕೊಡು ಅಂದಿದ್ದು ನಿಂಗೆ ಬೇಜಾರಾಯ್ತಾ? ಹಾಗೇನಿಲ್ಲಕ್ಕ, ಈಗಿನ ಕಾಲದಲ್ಲಿ ರೋಡ್ ಡೆಲಿವರಿಗಿಂತ ಡೋರ್ ಡೆಲಿವರಿನೇ ಹೆಚ್ಚಾಗಿದೆ. ಚೆನ್ನಾಗಿ ಮಾತಾಡ್ತೀಯ. ಹಾಯ್ ಮಧು. ತರಕಾರಿ ಎಲ್ಲ ತರಕಾರಿನೂ ಸರಿಯಾಗಿ ತಂದಿದೆಯಾ? ಹೌದಣ್ಣ, ಎಲ್ಲ ತಂದಿದ್ದೀನಿ. ಯಾರ ಗಂಡ ಅಂತ ಇದೆ? ಅಕ್ಕಯ್ಯ ಅನು. ಅಕ್ಕ ಏನ? ಹ್ಞೂ ತಮ್ಮಯ್ಯ, ನೀನು ಬಿಡು. ಮಧು ಚೆಂದಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀವು? ನೋಡಿದ್ರೆ ಗೊತ್ತಾಗಲ್ವಾ? ನಾನು ಚೆಂದಾಗಿ ನಿಕ್ಕಂಬಿಡು. ಮಧು ಏನ ಇದು? ರೆಡ್ ಕಲರ್ ಸೀರೆ ಉಟ್ಕೊಂಡು ನೀಲಿ ಕಲರ್ ಉಗುರು ಬಣ್ಣ ಹಾಕೊಂಡಿದೆ. ಮ್ಯಾಚಿಂಗ್ ಬಳಸಿದ್ರೆ ಗಂಡ ಹಿಂದಿಂದೇನೆ ಓಡಾಡ್ಕೊಂಡಿರ್ತಾನೆ. ಗಂಡಸರು ಬ್ಲೂ ಕಲರ್ ಇಷ್ಟ ಅಂತಾರೆ, ಆದರೆ ಪಿಂಕು ಅಂದರೆ ಚಾನೇ ಇಷ್ಟ. ಬಿಟ್ಬಿಡಿ. ಜಾನಿ ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಲ್ಲ. ಹಂಗೆಲ್ಲ ಅನ್ಕೋಬೇಡ. ಗಂಡಸ್ರನ್ನ ಹಿಡ್ತದಲ್ಲಿ ಇಟ್ಕೋಬೇಕು. ಅವ್ರನ್ನ ಹಿಡ್ತದಲ್ಲಿ ಇಟ್ಕೋಬೇಕು ಅಂದರೆ ನಂತ ಒಂದು ಟಿಪ್ಸ್ ಅದೇ. ಏಯ್ ನೀನು ಹೆಂಗ್ಸ ಅಲ್ಲ. ಮತ್ತೆ ಇಬ್ರು ಹೆಂಗಸರು ಮಾತಾಡ್ಬೇಕಾದ್ರೆ ಮಧ್ಯೆ ಯಾಕೆ ನಿಂತಿದೆ? ಬಾಯ್ತಾಗೆ. ಇದೇನಪ್ಪ, ಗೌಡ್ರು ಪಕ್ಕ ಗೌಡ್ತಿ ಆಗ್ಬಿಟ್ಟಿದ್ದಾರೆ. ಇನ್ನು ಪುಟ್ಟಮಲ್ಲಿ ಅವ್ರಿಗೆ ನಾನು ಗೌಡ ಆಗ್ಬೋದು. ಮಧು